ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಈಶಾನ್ಯ ಭಾರತದ ಮೊದಲ ತುರ್ತು ಇಳಿದಾಣ ಸೌಲಭ್ಯವನ್ನು ಅಸ್ಸಾಂನ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು? ಉತ್ತರ ದಿಬ್ರುಗಢ. NSIL ಸಂಕ್ಷಿಪ್ತ ರೂಪದ ಪೂರ್ಣ ಹೆಸರೇನು? ಉತ್ತರ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 13ರಂದು ಯಾರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಸರೋಜಿನಿ ನಾಯ್ಡು. ಭಾರತದ ಮೊಟ್ಟಮೊದಲ ಸಮಗ್ರ ಗ್ರಾಫೀನ್ ನೀತಿಯನ್ನು ಇತ್ತೀಚೆಗೆ ಅನುಮೋದಿಸಿದ ರಾಜ್ಯ ಯಾವುದು? ಉತ್ತರ ಕೇರಳ. ಕೇರಳ ಗ್ರಾಫೀನ್ ನೀತಿಯ ಅಡಿಯಲ್ಲಿ ಗ್ರಾಫೀನ್ ಕೈಗಾರಿಕಾ ಪಾರ್ಕ್ ಅನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? ಉತ್ತರ ಪಾಲಕ್ಕಾಡ್. ಇತ್ತೀಚೆಗೆ ನಿಧನರಾದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಒಡನಾಡಿ ಮತ್ತು ಪ್ರಸಿದ್ಧ ನಾಗರಿಕ ಹಕ್ಕುಗಳ ನಾಯಕ ಯಾರು? ಉತ್ತರ ಜೆಸ್ಸಿ ಜಾಕ್ಸನ್. ಕುಮಾರ್ ಭಾಸ್ಕರ್ ವರ್ಮ ಸೇತು ಯಾವ ಎರಡು ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ? ಉತ್ತರ ಗುವಾಹಟಿ ಮತ್ತು ಉತ್ತರ ಗುವಾಹಟಿ. ಹೋಲ್ ಚಿಕ್ಕಿ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಉತ್ತರ ಪಂಡಿತ್ ರಘುನಾಥ್ ಮುರ್ಮು. ಮಹಾರಾಷ್ಟ್ರದಲ್ಲಿ ಅನುಮೋದಿಸಲಾದ NH-160A ಹೆದ್ದಾರಿ ಯೋಜನೆಯು ಯಾವ ಪ್ರದೇಶಗಳ ನಡುವೆ ಪುನರ್ವಸತಿ ಮತ್ತು ಮೇಲ್ದರ್ಜೆಗೇರಿಸುವಿಕೆಯನ್ನು ಒಳಗೊಂಡಿದೆ? ಉತ್ತರ ಘಾಟಿ, ತ್ರಿಂಬಕ್, ಜವಾಹರ್, ಮನೋಹರ್, ಪಲ್ವರ್. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಕರ್ನಾಟಕದ ಯಾವ ನಗರದಲ್ಲಿ ನಡೆಯಿತು? ಉತ್ತರ ಬೆಂಗಳೂರು. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಈಶಾನ್ಯ ಭಾರತದ ಮೊದಲ ಎಕ್ಸ್ಪ್ರೆಸ್ ಸೇತುವೆಯ ಹೆಸರೇನು? ಉತ್ತರ ಕುಮಾರ್ ಭಾಸ್ಕರ್ ವರ್ಮ ಸೇತು. ಭಾರತವು ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ 3ನೇ ಸ್ಥಾನ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಮೌಂಟೇನ್ ಫೈರ್ ಕಂಟ್ರೋಲ್ ರೇಡಾರ್ ಅನ್ನು ಎಲ್ಲಿ ಅನಾವರಣಗೊಳಿಸಿದರು? ಉತ್ತರ ಬೆಂಗಳೂರು. ಬೆಂಗಳೂರಿನ BEL ಭೇಟಿಯ ಸಮಯದಲ್ಲಿ ರಾಜನಾಥ್ ಸಿಂಗ್ ಅವರು ಯಾವ ಕ್ಷಿಪಣಿ ರೆಜಿಮೆಂಟ್ ಕಾಂಪ್ಯಾಕ್ಟ್ ಸಿಸ್ಟಂಗಳಿಗೆ ಚಾಲನೆ ನೀಡಿದರು? ಉತ್ತರ ಆಕಾಶ್. ಇತ್ತೀಚೆಗೆ ಭಾರತ್ ಬೋಧನ್ AI ಸಮಾವೇಶ 2026 ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ. ದಿನನಿತ್ಯದ ಪಾವತಿಗಳಿಗಾಗಿ ವೀಸಾ ಇಂಟೆಲಿಜೆಂಟ್ ಕಾಮರ್ಸ್ ಪ್ರಾಯೋಗಿಕವಾಗಿ ಜಾರಿಗೆ ತಂದ ಏಷ್ಯಾ ಪೆಸಿಫಿಕ್ನ ಮೊದಲ ಬ್ಯಾಂಕ್ ಯಾವುದು? ಉತ್ತರ DBS ಬ್ಯಾಂಕ್. ಮಿಯಾ ಮೌಂಟ್ಲಿ ಅವರು ಇತ್ತೀಚೆಗೆ ಎಷ್ಟನೇ ಬಾರಿಗೆ ಸತತವಾಗಿ ಬಾರ್ಬಡೋಸ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ 3ನೇ ಬಾರಿ. ತನ್ನ ಸುಧಾರಿತ ಉಪಗ್ರಹ ಚಿತ್ರಣ ಪರಿಹಾರಗಳನ್ನು ಜಾಗತಿಕವಾಗಿ ಮಾರಾಟ ಮಾಡಲು ಇಸ್ರೋದ ವಾಣಿಜ್ಯ ವಿಭಾಗದ NSIL-ನೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತೀಯ ಸ್ಟಾರ್ಟ್ಅಪ್ ಯಾವುದು?
ಉತ್ತರ ಗ್ಯಾಲಕ್ಸ್ ಐ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ವಲಯದಲ್ಲಿ ಎಐ ತಂತ್ರಜ್ಞಾನವನ್ನು ಸಂಯೋಜಿಸಲು ಯಾವುದನ್ನು ಬಿಡುಗಡೆ ಮಾಡಿದರು? ಉತ್ತರ ಬೋಧಾನ್ ಎಐ ಮತ್ತು ಭಾರತ್ ಎಡು ಎಐ ಸ್ಟ್ಯಾಕ್. ಫೆಬ್ರವರಿ 13, 2026ರಂದು ನವದೆಹಲಿಯಲ್ಲಿ ಸಬಲ ಭಾರತಕ್ಕಾಗಿ ಕರ್ಮಯೋಗ ಅಭಿಯಾನವನ್ನು ಯಾರು ಉದ್ಘಾಟಿಸಿದರು? ಉತ್ತರ ದ್ರೌಪದಿ ಮುರ್ಮು. ಸಬಲ ಭಾರತಕ್ಕಾಗಿ ಕರ್ಮಯೋಗ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಯಾವ ಸಂಸ್ಥೆಯು ಆಯೋಜಿಸಿದೆ? ಉತ್ತರ ಬ್ರಹ್ಮಕುಮಾರೀಸ್. ಫೆಬ್ರವರಿ 2026ರಲ್ಲಿ ಭಾರತೀಯ ಅಂಚೆ ಇಲಾಖೆಯು ಭಾರತದ ಬೊಂಬೆಯಾಟಗಳು ವಿಷಯದ ಮೇಲೆ ಎಷ್ಟು ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ? ಉತ್ತರ 8. ಫೆಬ್ರವರಿ 2026ರಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ತನ್ನ ಮೊದಲ ವಾಟರ್ ಜೆಟ್ ಉತ್ಪಾದನೆ ಮತ್ತು ಪರೀಕ್ಷಾ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಿತು? ಉತ್ತರ ಗೋವಾ. ಇತ್ತೀಚೆಗೆ ಆರ್ಬಿಐನಿಂದ ಪೇಮೆಂಟ್ ಅಗ್ರಿಗೇಟರ್ ಪರವಾನಗಿ ಪಡೆದ ಮುಂಬೈ ಮೂಲದ ಪಾವತಿ ತಂತ್ರಜ್ಞಾನ ಕಂಪನಿ ಯಾವುದು? ಉತ್ತರ ಇನ್ಸಲ್ಯೂಷನ್ಸ್ ಗ್ಲೋಬಲ್. ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ 2025 ಪ್ರಶಸ್ತಿಯನ್ನು ಗೆದ್ದ ಕ್ರೀಡಾಪಟು ಯಾರು? ಉತ್ತರ ಸ್ಮೃತಿ ಮಂದಣ್ಣ. ಬಿಬಿಸಿ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು 2025ರಲ್ಲಿ ಯಾರಿಗೆ ನೀಡಲಾಯಿತು? ಉತ್ತರ ಜೂಲನ್ ಗೋಸ್ವಾಮಿ. ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಭಾರತದ ಯಾವ ರಾಜ್ಯದಲ್ಲಿ ನೆಲೆಗೊಂಡಿದೆ? ಉತ್ತರ ಗುಜರಾತ್. ಟೆಲಿಕಾಂ ಮತ್ತು ಸೈಬರ್ ಭದ್ರತಾ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಯಾವ ಎರಡು ಸಂಸ್ಥೆಗಳು ಒಪ್ಪಂದ ಮಾಡಿಕೊಂಡಿವೆ? ಉತ್ತರ ಸಿ. ಮತ್ತು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ. ಆರ್ಡಿಐ ನಿಧಿಯು ಕೇಂದ್ರ ಸರ್ಕಾರದ ಯಾವ ಬೃಹತ್ ಯೋಜನೆಯ ಒಂದು ಭಾಗವಾಗಿದೆ? ಉತ್ತರ 1,00,000 ಕೋಟಿ ಸಂಶೋಧನೆ, ಅಭಿವೃದ್ಧಿ ಮತ್ತು ನಾವೀನ್ಯತೆ ನಿಧಿ. ಪ್ರಧಾನಿ ಮೋದಿಯವರು ಈಶಾನ್ಯ ವಲಯದ ರಾಷ್ಟ್ರೀಯ ದತ್ತಾಂಶ ಕೇಂದ್ರವನ್ನು ಅಸ್ಸಾಂನ ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಉತ್ತರ ಅಮಿನ್ಗಾಂವ್.